ಗಾಯ್ಸ್. ಸೊ ನಾನೀಗ ಹೊರಟಿದ್ದೀನಿ. ಸೊ ಈಗ ನಾನು ಹೋಗಿ ಕೋರಮಂಗ್ಳೂರು ಹೋಗಿ ನಮ್ಮ ಅತ್ತೆ ಮಾವನ ಪಿಕ್ ಮಾಡಿಕೊಂಡು, ತುಂಬ ಗಲೀಜಾಗಿದೆ ಕಾರು, ಸ್ವಲ್ಪ ಅಲ್ಲೇ ವಾಟರ್ ವಾಶ್ ಮಾಡಿಬಿಟ್ಟು ಬಿಡಬೇಕು. ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವ ಕಾರಣ ಏನಂದರೆ, ನಮ್ಮ ಬಾಮೈದೊಂದು ಮದುವೆ. ಸೊ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು, ಅದರಿಂದ ಹೋಗ್ತಾ ಇದ್ದೀವಿ. ಸಿ ಯು. ಕಾರೆಲ್ಲ ವಾಶ್ ಆಯಿತು. ನಮ್ಮ ಬಾಮೈದ ಬೆಳಗ್ಗೆ ಬಿಸಿ ಇದ್ದಾರೆ. ನಮ್ಮ ಅತ್ತೆ ಮಾವನು ರೆಡಿ. ಹೋಣ. ಓಕೆ, ನಮ್ಮ ಮದುವೆ ಹುಡುಗ ಇವನೇ ನೋಡು. ಇವನ ಮದುವೆಗೋಸ್ಕರ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ. ಹೇಳಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ ಟೈಮ್ ಆಯಿತು ಅಂದಾಗ ನಮ್ಮ ಅತ್ತೆ ನೋಡಿ ಫಾರ್ಮ್ಯಾಲಿಟೀಸ್, ಮಾರ್ನಿಂಗ್ ರೂಟೀನ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಮ್ಮ ಮಾವ ರೆಡಿಯಾಗಿ ಕುಂತಿದ್ದಾರೆ. ನೋಡೋಣವಾ? ಓಕೆ ಗೈಸ್, ಲೆಟ್ಸ್ ಗೋ. ಅಂಕಲ್ ಏನು ಹೇಳಿದ್ದೀರಾ? ಇಡ್ಲಿ. ನನಗೂ ಇಡ್ಲಿ. ಇಡ್ಲಿ ಕೇಸರಿ ಬಾತ್ ಇದೆಯಂತೆ. ಹೋಗಮ್ಮ, ನಂಗೆ ನಾಷ್ಟ ಸೆಟ್ ಟೀ ಕಾಫಿ ಕೊಟ್ಟು ಮತ್ತೆ ಹೋಲ್ಸೇಲ್ ಆಗಿ ಲಾಸ್ಕಲ್ಲೇ ಹಾಕೊಂಡ್ಬಿಟ್ಟವ್ರಲ್ಲ ಟೀನ. ಆಹಾ, ಚೆನ್ನಾಗಿರೋ ಕಪ್ ಅಲ್ಲ, ವಿತ್ ಕಪ್ಪು ತಗೊಂಡ್ಬಿಟ್ಟಿದ್ರ. ಮತ್ತೆ ಒಳ್ಳೆ ಟಿಫನ್. ಅದು ಇನ್ನೊಂದು ನಾವು ಬಟ್ ಟಿಫನ್ ಆಪ್ಷನ್ ಇಲ್ವಲ್ಲ, ಬರೀ ಇಡ್ಲಿ ಉಪ್ಪಿಟ್ಟು. ಇವನತ್ತ ಏನು ಮಾಡೇ ಇಲ್ಲ. ಅಂದ್ರೆ ಚೆನ್ನಾಗಿಲ್ಲ, ಇನ್ನು ಏನು ಮಾಡಿ ಬೇಗ ಇದ್ವಲ್ಲ ಬೆಳಗ್ಗೆ, ಸೊ ಆಪ್ಷನ್ ಇಲ್ಲದೆ ನಾವು ತಿಂದಿದ್ವಿ ಅಷ್ಟೇ. ಓಕೆ, ಲೆಟ್ಸ್ ಬಿಗಿನ್ ಅವರ್ ಜರ್ನಿ ನಾನ್ ಸ್ಟಾಪ್ ಧರ್ಮಸ್ಥಳ ಕಡೆ. ಕುಡೀರಿ ಆಂಟಿ, ಅದ್ರಲ್ಲಿ ಏನು ಚಲಲ್ಲ ಬಿಡಿ, ಕುಡಿ. ಮತ್ತೆ ನಿಮ್ದೇ ಟೀ ಕುಡಿಲೆ, ಪೀಸ್ಫುಲ್ ಆಗಿ ಕುಡಿದ್ಮೇಲೆ ಹೋಗೋಣ. ಓಕೆ, ಸಿ ಯು. ಇವಾಗ ಕರೆಕ್ಟಾಗಿ ಬರ್ತಾ ಇದೆಯಲ್ಲ? ತಿಂಡಿ ಬಂಡಿ ಇದು ಹೆಂಗಿದೆ ತಿಂದ್ಬಿಟ್ಟು ಹೇಳಿ. ಒಟ್ನಲ್ಲಿ ಹಾಸನ್ ರೋಡಲ್ಲಿ ಅಷ್ಟು ಹೋಟೆಲ್ ಆಪ್ಷನ್ಸೇ ಇಲ್ಲಪ್ಪ ಅಲ್ಲ. ವಡೆ ಚೆನ್ನಾಗಿತ್ತು ಅಂಕಲ್, ವಡೆ ಸಗದಾಗಿತ್ತು, ಕ್ರಿಸ್ಪಿಯಾಗಿ. ಇದಂಗಿದೆ ದೋಸೆ ಎಲ್ಲ ಚೆನ್ನಾಗಿದೆ. ರೋಡ್ ಮಾತ್ರ ಸಗದಾಗಿ ಮಾಡಿದ್ದಾರೆ. 2 years ಬ್ಯಾಕ್ ಬಂದಾಗ ಹಿಂಗೆ ಇರಲಿಲ್ಲ ಚಿನ್ನ ರೋಡು, ಈಗ ಸಗದಾಗಿ ಮಾಡೋದು. ಸಕಲೇಶ್ಪುರ ಇರೋದೇ ಹಿಂಗೆ. ಸಕಲೇಶ್ಪುರ ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಶೂಟಿಂಗ್ ಪ್ಲೇಸ್. ಇಷ್ಟೊತ್ತು ರೋಡ್ ಚೆನ್ನಾಗಿತ್ತು, ಬಟ್ ಈಗ ರೋಡ್ ಚೆನ್ನಾಗಿಲ್ಲ. ಅದಕ್ಕೆ ಎಷ್ಟು ಅವಲ್ಲ, ಎಷ್ಟು 90 ಕಿಲೋಮೀಟರ್ 70 ಕಿಲೋಮೀಟರ್ಸ್ಗೆ 2 hours ತೋರಿಸ್ತದೆ. 2 hours ತೋರಿಸ್ತಿದೆ. ಇದೇ ರೀಸನ್ ಸಿಂಗಲ್ ವೇ. ಅಲ್ಲಿಂದ ಸಕಲೇಶ್ಪುರ ಅವ್ರಿಗೂ ಚೆನ್ನಾಗಿದೆ ರೋಡ್. ಆಮೇಲೆ ಎಂಟ್ರಿ ಆಗಿದೆ ರೋಡ್. ಸೊ ಇದು ಒಂದೇ ರೋಡ್ ಧರ್ಮಸ್ಥಳವರೆಗೂ ಸಾಗುತ್ತೆ. ಐಫೋನ್ ಅದೊಂದೇ ಅಪ್ಪ, ಹೆಂಗನ ಅಲ್ಲಾಡ್ತಿರ್ಲಿ ಕ್ಲೀನ್ ವಿಡಿಯೋ ಹೋಗುತ್ತೆ, ಕೂಗಿರುತ್ತೆ. ಆಫೀಸ್ ಎಲ್ಲ ಚೆನ್ನಾಗಿ. ಸಿಟಿ ಟ್ರಾಫಿಕ್ ಬೇಡ ಅಂತ ನಾವು ಇಲ್ಲಿ ಬಂದ್ರೆ, ಇಲ್ಲೂ ಯಾವ್ದೋ ಟ್ರಾಫಿಕ್. ಹೌದಪ್ಪ, ಘಾಟ್ಸ್ ಅಲ್ಲಿ ಟ್ರಾಫಿಕ್. ಮೋಸ್ಟ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೇಕು, ಇಲ್ಲ ಲ್ಯಾಂಡ್ ಸ್ಲೈಡ್ ಆಗಿರ್ಬೇಕು. ಹೌದು, ಇಲ್ಲಿ ಏನು ಟ್ರಾಫಿಕ್ ಆಕ್ಚುಲಿ. ಒಂದು 5 ನಿಮಿಷದಿಂದ ನಿಂತಿದೀವಲ್ಲ, ಅಲ್ಲಿ ನೋಡಿದ್ವಿ ಇಬ್ರು ಸೆಟಲ್. ಅಲ್ಲೊಂದು ಫನ್ನಿಯಾಗಿ ಹಾಕೋ ಒಂದು. ಏನಕ್ಕಪ್ಪ ಟ್ರಾಫಿಕ್ಕು? ಸೌಂಡ್ ಕೇಳಿಸ್ಕೊಂಡ? ಎಲ್ಲೋ ಫಾಲ್ಸ್ ಇದೆ. ಹೌದು, ಸ್ಟಕ್ ಆಗಿ ಮೂವ್ ಆಗಿದೆ, ನಾವು ಮೂವ್ ಆಗ್ತೀವಿ ನೋಡಿ. ಒಂದು ಗಾಡಿ ಮಾಡಿರೋ ಮಿಸ್ಟೇಕ್ ನೋಡಿ, ಎಲ್ಲಿವರೆಗೂ ಇದೆ ಆ ಕಡೆವರೆಗೂ. ಅವ್ರು ಹೆಲ್ಪ್ ಮಾಡ್ತಾರ ಮುಂದೆ ಇರೋರು. ಕಾನ್ಸ್ಟಿಪೇಷನ್ ನೋಡ್ತಾ ಇದೀರಲ್ಲ ಗೈಸ್, ಇದೇ ಆ ಗಾಡಿ. ಫಸ್ಟ್ ಜಾಗ ಬಿಟ್ಬಿಡ್ರಪ್ಪ, ನಾವು ಹೋಗ್ಬಿಡ್ತೀವಿ. ತುಂಬಾ ಡೇಂಜರಸ್ ಆಗಿ ಹೋಗ್ತಿದೆ. ಆಗಲ್ಲ ಚಿನ್ನ, ಬೇಡ. ನೋ ನೋ ನೋ. ಅಲ್ಲಿಂದ ಯಾವ್ದೋ ಕಾರ್ ಕೊಡದ್ನ. ಇರೋ ಚಿನ್ನ, ಹೋಗ್ಬಿಡು ಚಿನ್ನ.
ನೋಡ್ಬೋದಲ್ಲ ಗೈಸ್, ಇದೆ ಆ ಗಾಡಿ. ಎಷ್ಟು ಗಾತ್ರ, ಎಷ್ಟು ಅಗಲ, ಎಷ್ಟು ಉದ್ದ ಇದೆ. ಅದೇ ತರ ಒಂದು ಗಾಡಿ ಇಲ್ಲೊಂದಿದೆ. ಇದು ಫುಲ್ ಜಾರ್ ಸೋಡಲ್ಲ. ಮೇಕಿಂಗ್ ದಿಸ್ ಫುಲ್ ಜಾರ್ ಸೋಡಾ. ಹಾ ಹಾಕಿ, ನೀವಿಂದ ಹೋಗಿ. ಹಾ ಹಾಕಿ ಹಾಕಿ, ಪುಡಿ ಬೇಗ ಪಟ್ಟ ಅಂತ. ಸೊ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ರಿ. ದ ಗೆಸ್ಟ್ ಹೌಸ್ ರಜತಾದ್ರಿ. ದೇವರೇ ಎಲ್ರೂ ಕಾಪಾಡಪ್ಪ ಸ್ವಾಮಿ. ದೇವರ ಆಶೀರ್ವಾದದಿಂದ ಡೈರೆಕ್ಟ್ ದರ್ಶನ ಸಿಕ್ತು. ಓಂ ಶ್ರೀ ಮಂಜುನಾಥ ನಮಃ. ಅಂಕಲ್, ನಮ್ಮ ಅಂಕಲ್ ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ. ಇಟ್ಕೋ. ನನ್ನ ಮಗನ್ಗೆ ಎರಡು ಟಾಯ್ಸ್, ಒಂದು JCB, ಒಂದು ಬ್ಲೂ ಕಲರ್ ಕಾರ್. 2 ಕಾರ್ಸ್ ಅಮ್ಮ ಚೋಟುಗೆ. ಅವನು ಹೇಳಿದ್ದಾನೆ ಬ್ಲೂ ಕಾರ್, ಬ್ಲೂ ಕಾರ್. ನಿನಗೆ ಫೋನ್ ಮಾಡ್ದ ನಾನು. ಹಾಂ, ಸ್ವಿಚ್ ಆಫ್. ನೋಡಿ ಗೈಸ್, ಕಳೆದೋಗ್ಬಿಟ್ಟಿದ್ರು ಇಬ್ರು. ಇವ್ರನ್ನ ಅರ್ಧವ್ರು ಹುಡುಕಿದ್ದೀನಿ ಧರ್ಮಸ್ಥಳದಲ್ಲಿ. ಫೋನ್ ಮಾಡಿದ್ರು, ಫೋನ್ ಸ್ವಿಚ್ ಆಫ್. ಆಮೇಲೆ ಎಲ್ಲಿ ಸಿಕ್ಕವ್ರು ಹೇಳಿ? ಅನ್ನಪ್ರಸಾದ. ಓಕೆ, ಇಲ್ಲಿಗೆ ಒಳ್ಳೆ ದರ್ಶನ ಮುಗೀತು ನಮ್ಮದು. ಡೈರೆಕ್ಟ್ ದರ್ಶನ ದೇವ್ರ ದಯದಿಂದ. ನಾವು ಬಂದಿರೋ ಕಾರ್ಯಾಚರಣೆಗಳೆಲ್ಲ ಮುಗಿದವು. ಎಲ್ಲ ಮುಗಿತು ಅಷ್ಟೇನಾ? ಇನ್ನು ಮನೆ ಕಡೆನಾ ಪಯಣ? ಓಕೆ, ಲೆಟ್ಸ್ ಗೋ. ಫೈನಲಿ ಬಂದಿರೋ ಕೆಲಸ ಮುಗೀತು. ಜೀವನದಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಒಂದು ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ದೇವರ ಅನುಗ್ರಹ, ಆಶೀರ್ವಾದ, ಒಳ್ಳೆ ಡೈರೆಕ್ಟ್ ದರ್ಶನ. ತುಂಬಾ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಇಂಥ ಒಂದು ದರ್ಶನ ಸಿಗಬೇಕು ಅಂದರೆ ದೇವ್ರ ಆಶೀರ್ವಾದ ಖಂಡಿತವಾಗ್ಲೂ ಇರಬೇಕು. ನನಗಂತೂ ತುಂಬ ಖುಷಿ ಆಗ್ತಿದೆ. ಏನೋ ಈ ವರ್ಷದಲ್ಲಿ 2ನೇ ಸತಿ ಮಂಜುನಾಥ ಸ್ವಾಮಿ ನೋಡ್ತಾ ಇರೋದು. ಸೋ ಹ್ಯಾಪಿ. ದೇವ್ರೆ ಕಾಪಾಡಪ್ಪ, ಎಲ್ಲ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಶುಭೋದಯ ಎಲ್ಲರಿಗೂ. ಇನ್ನು 7 ಗಂಟೆಗೆ ಚೀಟಿ ತೊಗೊಬೇಕಾ? ನಾವಿವಾಗಿದ್ದೀವಿ ಸೌತಾಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ. ನಮ್ಮ ಹುಡುಗ ಏನೋ ಸಂಕಲ್ಪ ಬೇಡ್ಕೊಂಡಿದ್ದಾನೆ. ಎಷ್ಟು 7:15 ಸ್ಟಾರ್ಟು? ಓಕೆ, ಎಲ್ಲೋ ಟಿಕೆಟ್ ಬೇರೆ ತೊಗೊಬೇಕಂತೆ. ಕಮ್, ವೆಯ್ಟ್ ಮಾಡೋಣ. ನಮ್ಮ ಒಂದು ದರ್ಶನ ಇಲ್ಲಿಗೆ ಮುಗೀತು. ಹೊರಡೋಣ ಬೆಂಗಳೂರು ಕಡೆ ಪಯಣ. ಇದು ದೇವಸ್ಥಾನದ ಸ್ಪೆಷಾಲಿಟಿ ಹೇಳ್ಬೇಕ? ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ನಿಮ್ಗೆ ಏನು ಸಂಕಲ್ಪ ಇದೆ ಅದನ್ನು ಬೇಡ್ಕೊಂಡು ಅದೆಲ್ಲ ಆದಮೇಲೆ ಇಲ್ಲಿ ಬಂದು ಗಂಟೆ ಕಟ್ಟಬೇಕು. ಆಮೇಲೆ ಇದ್ರದ್ದು ಹೇಳೋ ಮಹಾಗಣಪತಿಗೆ. ಮಹಾಗಣಪತಿ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ 24 ಗಂಟೆ ಓಪನ್ ಇರುತ್ತೆ, ಮತ್ತೆ ಗರ್ಭಗುಡಿ ತೆರೆದಿರುತ್ತೆ. ಯಾರು ಬೇಕಾದ್ರೂ ಡೈರೆಕ್ಟ್ ಆಗಿ ದರ್ಶನ ಮಾಡ್ಕೊಂಡು ಬಯಲಲ್ಲೇ ಇರುತ್ತೆ.
ಗೊತ್ತಾಯ್ತಲ್ಲ ಗೈಸ್. ಸೊ ನಮ್ಮ ಹುಡುಗನ ಸಂಕಲ್ಪ ಸೊ ಮಾಡ್ಕೊಂಡಿದ್ದಾನೆ, ಯಾವಾಗ ನೀವು ಧರ್ಮಸ್ಥಳ ವಿಸಿಟ್ ಮಾಡ್ತಿರೋ ಅವಾಗ ಕುಕ್ಕೆ ಸೋದಡ್ಗ ಗಣಪತಿ ಎರಡನ್ನೂ ವಿಸಿಟ್ ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ. ಹೋಗಿ. ನಿಜವಾಗ್ಲೂ ಪ್ಯೂರ್ ವೈಬ್ಸ್. ಸೊ ಮಾರ್ನಿಂಗ್ ಒಳ್ಳೆ ದರ್ಶನ ಸಿಗುತ್ತೆ. ಓಕೆ ಹೌದು. ಓಕೆ, ಸಿ ಯು, ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.